ಧಾರ್ಮಿಕವಾಗಿ ಆಚರಣೆಯ ಅಗತ್ಯ ಇದೆಯಾ ಈ ದಿನಕ್ಕೆ ಅನ್ನೋದು ಪ್ರಶ್ನೆ ಆಯಿತು. ಯಾಕಂದ್ರೆ ಬಹುತೇಕ ಕಡೆ ನಾನು ನೋಡ್ತಾ ಇದ್ದೆ, ಪ್ರಶ್ನೆ ಮಾಡ್ತಾ ಇದ್ರು, ಹುಣ್ಣಿಮೆ ಅನ್ನೋ ಕಾರಣಕ್ಕೆ ಆಚರಣೆ ಮಾಡಬೇಕಾ, ಸೂಪರ್ ಮೂನ್ ಅನ್ನೋ ಕಾರಣಕ್ಕೆ ಆಚರಣೆ ಮಾಡಬೇಕಾ, ಮತ್ತು ಸಮಯ ಸಂದರ್ಭ ಏನು, ಈ ಪ್ರಶ್ನೆಗಳಿದೆ. ವೆರಿ ಗುಡ್. ಸೊ ವೈಜ್ಞಾನಿಕವಾಗಿ ನಮ್ಮ ಅಶೋಕ್ ಸರ್ ಹೇಳ್ತಾ ಇದ್ದಾರೆ, ಅವರು ಅದಕ್ಕೆ ಬಿಟ್ಟಿದ್ದು ಅವ್ರು ಹೇಳ್ಕೊಳ್ಳಿ, ನಾವು ಅದ್ರ ಬಗ್ಗೆ ಟಚ್ ಮಾಡಲ್ಲ, ಅವ್ರು ಹೇಳ್ತಾ ಇದ್ದಾರೆ. ಸೊ ಜ್ಯೋತಿಷ ಅಂತಕ್ಕಂಥ ಶಾಸ್ತ್ರದಲ್ಲಿ ಜ್ಯೋತಿ ಅಂದರೆ ಬೆಳಕು, ಶಾ ಅಂದರೆ ಕತ್ತಲಿಂದ ಆ ಬೆಳಕಿನ ಮಾರ್ಗ ತೋರಿಸ್ತಕ್ಕಂಥ ಒಂದು ಶಾಸ್ತ್ರ. ಇದೇನು ಹೇಳ್ತದೆ ಅಂದರೆ, ನೀವು ಕೇಳಿದ್ರಿ ಈ ಪೌರ್ಣಮಿಗೋಸ್ಕರ ನಾವು ಪರಿಹಾರಗಳು ಮಾಡ್ಕೋಬೇಕಾ ಅಥವಾ ಏನಾದರೂ ಪ್ರಾರ್ಥನೆ ಮಾಡ್ಕೋಬೇಕಾ ಅಥವಾ ಈ ಸೂಪರ್ ಮೂನ್ ಮಾಡ್ಕೋಬೇಕಂದ್ರೆ, ಪ್ರತಿ ವರ್ಷದಲ್ಲಿ 12 ಅಥವಾ 13 ಪೌರ್ಣಮಿಗಳು ಬರ್ತವೆ. ಈ ಸೂಪರ್ ಮೂನ್ ಅಂತಕ್ಕಂತಹದ್ದು 12 ಅಥವಾ ಏನು 2 ಅಥವಾ 3 ಏನು ಸಾರಿ ಹೇಳಿದ್ರು ಆ ಥರ ಒಂದು ಬರ್ತಾ ಇರುತ್ತೆ. ಅದು ಕಾಮನ್ ಆಗಿ ಪ್ರತಿ ವರ್ಷ ಬರ್ತಕ್ಕಂಥದ್ದು. ಇಲ್ಲಿ ವಿಶೇಷ ಏನಪ್ಪ ಅಂದರೆ, ಚಂದ್ರ ಮತ್ತು ಭೂಮಿಯಲ್ಲಿರ್ತಕ್ಕಂಥ ಆ ಗುರುತ್ವಾಕರ್ಷಣೆ ಆಗಲಿ ಅಥವಾ ನೀರಿನಲ್ಲಾಗ್ತಕ್ಕಂಥ ವ್ಯತ್ಯಾಸಗಳಾಗಲಿ ಮಾನವನ ಮೇಲೆ ಪ್ರಭಾವ ಬೀರುತ್ತೆ ಅಂತ ಜ್ಯೋತಿಷ್ ಶಾಸ್ತ್ರದಲ್ಲಿ ಉಲ್ಲೇಖ ಇರುತ್ತೆ. ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿರ್ತಕ್ಕಂಥ ನಮ್ಮ ವರಾಹಮಿಹಿರರು ಮತ್ತು ಪರಾಶರರು ಕೊಡ್ತಕ್ಕಂಥ ಸಿದ್ಧಾಂತದ ಒಂದು ಹೇಳ್ತಾ ಹೋಗ್ತದೆ. ಅದರಲ್ಲಿ ಮೊದಲು ಚಂದ್ರ ಈಗ ಗೋಚಾರ ಅಂತ ಕರಿತೀವಿ. ಗೋ ಅಂದರೆ ನಭೋಮಂಡಲ ಅಥವಾ ಭೂಮಂಡಲ, ಅಥವಾ ಚಾರ ಅಂದರೆ ಅಲ್ಲಿ ನಭೋಮಂಡಲ ತಾಕತಕ್ಕಂಥದ್ದು ಎಲ್ಲರ ಮೇಲೂ ಪ್ರಭಾವ ಬೀರ್ತದೆ ಅಂತ. ದಶಾಭುಕ್ತಿ ಅಂತಕ್ಕಂಥದ್ದು ಇಂಡಿವಿಜುವಲ್ ಕೊಡ್ತದೆ. ನಾವಿಲ್ಲಿ ಮಾತಾಡ್ತಾ ಇರೋದು ಗೋಚಾರ ಅಂದರೆ, ಆ ಗೋ ಅಂದರೆ ಭೂಮಂಡಲ ಅಂತ ಅಂದ್ಕೊಂಡು, ಚಾರ ಅಂದರೆ ಗ್ರಹಗಳ ಸಂಚಾರ ಅಂದ್ಕೊಂಡು ಅದು ಎಲ್ಲರ ಮೇಲೂ ಪ್ರಭಾವ ಬೀರ್ತದೆ. ಅದು ಯಾವುದು, ಋತುಗಳ ಬದಲಾವಣೆಯಿಂದ ಆಗ್ತಕ್ಕಂಥದ್ದು. ಮೊದಲು 12 ರಾಶಿಯವರಿಗಾಗಲಿ ಎಲ್ಲ ರಾಶಿಯವರು ಮನುಷ್ಯನಿಗೆ ಚಂದ್ರ ಅಂದರೆ ಮೊದಲು ಚಂದ್ರಮ ಮನಸೋ ಜಾತಃ, ಮಾನಸಿಕವಾಗಿ ಅದು ವ್ಯತ್ಯಾಸ ಉಂಟಾಗ್ತದೆ. ನಂಬರ್ 1. ನಂಬರ್ 2, ಚಂದ್ರ ಅಂದರೆ ಗಂಡಸರಿಗೆ ಎಡಗಣ್ಣು, ಹೆಂಗಸರಿಗೆ ಬಲಗಣ್ಣು, ಕಣ್ಣಿನ ದೋಷ ಯಾರಿಗಿರುತ್ತೋ ಅದರಲ್ಲಿ ವ್ಯತ್ಯಾಸಗಳು ಉಂಟಾಗ್ತದೆ. ನಂಬರ್ 3 ಅಂದರೆ ರೆಸ್ಪಿರೇಟರಿ ಸಿಸ್ಟಮ್ ಏನಿರುತ್ತೋ, ಉಸಿರಾಟ ಶ್ವಾಸಕೋಶ ಅಥವಾ ಶ್ವಾಸನಾಳ ಅಂತ ಕರಿತೀವೋ, ಮನುಷ್ಯನ ಶ್ವಾಸನಾಳಕ್ಕೂ ಚಂದ್ರನಲ್ಲಿರತಕ್ಕಂಥ ಕಾರಕತ್ವಕ್ಕೂ ಸಾಮ್ಯತೆ ಇರೋದ್ರಿಂದ ಯಾರಿಗೆ ಉಸಿರಾಟ ಇದೆಯೋ, ಯಾರಿಗೆ ಈ ಕಾಫ್ ಇದೆಯೋ ಅವರಲ್ಲಿ ವ್ಯತ್ಯಾಸ ಆಗ್ತದೆ ಅಂತ ಎಲ್ಲ ರಾಶಿಯವ್ರಿಗೂ ಕೂಡ. ಆಯ್ತಾ? ಅಲ್ಲ, ಆ ಟೈಮಿಂಗ್ ಪರ್ಟಿಕ್ಯುಲರ್ ಈ ಸೂಪರ್ ಮೂನ್ ಗೋಚರದ ಟೈಮ್ ನೆತ್ತಿಯ ಮೇಲೆ ಚಂದ್ರ ಬಂದಾಗ ಅಂತ. ನೆತ್ತಿಯ ಮೇಲೆ ಚಂದ್ರ ಬರಬೇಕು, ಅವನ ಜಾತಕದಲ್ಲಿ ಚಂದ್ರ ಬಲಹೀನನಾಗಿರ್ಬೇಕು. ಈ ಗೋಚರ ಎರಡೂ ಕಂಬೈನ್ ಆದರೆ ಎರಡೂ ಕೋಇನ್ಸಿಡೆಂಟ್ ಆಗಬೇಕು. ಜಾತಕದಲ್ಲೂ ಚಂದ್ರ ಬಲಹೀನನಾಗಿರ್ಬೇಕು, ಗೋಚರದಲ್ಲಿ ಇಂಥ ಒಂದು ನವೋಮಂಡಲ ಆಗ್ತಕ್ಕಂಥ ವ್ಯತ್ಯಾಸಗಳಿಂದ ಉಸಿರಾಟದ ಏನು ಶ್ವಾಸಕೋಶ ಅಂತ ಕರಿತೀವೋ ಆ ಶ್ವಾಸಕೋಶದ ಮೇಲೆ ಪ್ರಭಾವ ಬೀರ್ತದೆ. ಶ್ವಾಸಕೋಶ, ಅದಾದಮೇಲೆ ಕಣ್ಣು, ಅದಾದಮೇಲೆ ಹೆಣ್ಮಕ್ಕಳಲ್ಲಿ ಹೊಟ್ಟೆ, ಪೀರಿಯಡ್ಸು, ಇಷ್ಟು ಚಂದ್ರನಿಂದ ಉಂಟಾಗ್ತಕ್ಕಂಥ ದೊಡ್ಡ ಮನುಷ್ಯನ ಮಾನವನ ಮೇಲೆ ಬೀರ್ತಕ್ಕಂಥ ಪ್ರಭಾವ. ಮನಸ್ಸು, ಶ್ವಾಸಕೋಶ, ಕಣ್ಣು, ಹೊಟ್ಟೆ, ಗರ್ಭಕೋಶ, ಇದರ ಮೇಲೆ ಮತ್ತು ಮಾಸಿಕ ಋತುಧರ್ಮ ಇಷ್ಟರ ಮೇಲೆ ಪ್ರಭಾವ ಬೀರ್ತದೆ. ಅದರಲ್ಲೂ ಕೂಡ ಸಣ್ಣ ಮಕ್ಕಳಲ್ಲಿ. ಆದರೆ ಎಲ್ರಿಗೂ ಪ್ರಭಾವ ಬೀರುತ್ತದೆ. ಹೌದು, 12ಕ್ಕೂ ಪ್ರಭಾವ ಬೀರುತ್ತೆ. ಆದ್ದರಿಂದ ಜ್ಯೋತಿಷಾಸ್ತ್ರ ಹೇಳುತ್ತೆ, ನೀವು ಸರಿಯಾದ ರೀತಿಯ ಮನೆ ದೇವರಿಗೆ ಪ್ರಾರ್ಥನೆಯೋ ಅಥವಾ ಈ ಒಂದು ಹವಾಮಾನದಲ್ಲಿ ಹೊರಗಡೆ ಇರತಕ್ಕಂಥ ವಾತಾವರಣಕ್ಕೆ ಹೊಂದತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ಕೋಬೇಕು ಅಂತ. ಎಸ್ ರಜತ್ ಗುರುಗಳೇ, ನಿಮ್ಮದು ಸೇಮ್ ವರ್ಷನ ಹೆಂಗೆ ಅಂತ? ಈಗ ಹುಣ್ಣಿಮೆ ಅನ್ನೋ ಕಾರಣಕ್ಕೆ ನಾವು ಇದನ್ನು ಪಾಲನೆ ಮಾಡಬೇಕಾ ಅಥವಾ ಹೆಂಗೆ ಅಂತ? ಇಲ್ಲಮ್ಮ, ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಪುಷ್ಯ ಮಾಸದಲ್ಲಿ ಬರುವಂಥ ಪೌರ್ಣಮಿ ತುಂಬ ವಿಶೇಷವಾಗಿ ಸಾಮಾನ್ಯವಾಗಿ ನಮ್ಮ ಧರ್ಮಗಳಲ್ಲಿ ಇದೆ, ಉಲ್ಲೇಖ ಇದೆ. ಈ ಪೌರ್ಣಿಮದಲ್ಲಿ ಸತ್ಯನಾರಾಯಣ ಪೂಜೆ ಮಾಡೋಂಥದ್ದು, ನಾರಾಯಣನ ಒಂದು ಪೂಜೆ ಮಾಡೋಂಥದ್ದು, ಮತ್ತು ಈ ಕಡೆ ಕೆಲವೊಂದೆಲ್ಲ ತುಂಬ ವಿಶೇಷವಾಗಿ ಮನೆಗಳಲ್ಲಿ ವ್ರತಗಳು ಮಾಡ್ತಾರೆ. ಅಂದರೆ ಇದು ಆಲ್ರೆಡಿ ಉಲ್ಲೇಖ ಇದೆ, ಪ್ರತಿಯೊಬ್ಬರು ಮಾಡ್ತಿದ್ದಾರೆ. ಇದು ನಿಮ್ಗೆ ಗೊತ್ತಿಲ್ಲ, ನಮ್ಗೆ ಸಾಮಾನ್ಯ ಜನಕ್ಕೆ. ಅಂದರೆ ನಾರ್ತ್ ಕಡೆ ಪೋಷ್ ಅಂತ ಹೇಳ್ತಾರೆ, ಪೋಷ ಅಂತೇಳಿ ಅದು ಒಂದು ವ್ರತ ಥರ ಮಾಡ್ತಾರೆ. ಸತ್ಯನಾರಾಯಣ ಮತ್ತು ನಾಗರ ಬಲಿ ಕೊಡುವಂಥದ್ದು, ನಾಗರ ಪೂಜೆಗಳು ಮಾಡೋಂಥದ್ದು, ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡೋಂಥದ್ದು, ಕುಟುಂಬದ ಕರೆದು ಎಲ್ಲರಿಗೂ ಒಂದು ಸಾಮಾನ್ಯವಾಗಿ ಈ ಪುಷ್ಯ ಮಾಸ ವಿಶೇಷವಾಗಿ ನಾರಾಯಣನಿಗೆ ಸಮರ್ಪಿತವಾಗಿರೋದ್ರಿಂದ ನಾರಾಯಣನಿಗೆ ಒಂದು ಹೆಚ್ಚಾಗಿ ಪೂಜೆ ಮಾಡೋಂಥದ್ದು ಮನೆಗಳಲ್ಲಿ ಎಲ್ಲರ ಕುಟುಂಬದಲ್ಲಿ ಸಾಮಾನ್ಯಗಿದೆ. ಆದರೆ ಜೊತೆಗೆ ಏನಂತಂದರೆ ಇನ್ನೊಂದು ವಿಶೇಷವಾಗಿ ಏನಂದರೆ ಈ ಒಂದು ಪೌರ್ಣಮಿಯಲ್ಲಿ ಏನಂದರೆ ಇನ್ನೂ ಒಂದು 12 ರಾಶಿಗಳಲ್ಲಿ ಬಲ ಹೆಚ್ಚಾಗುವಂಥದ್ದು. ಎಲ್ಲೊಂದು ಕಡೆ ಅವರು ಜಾತಕದಲ್ಲಿ ಚಂದ್ರ ಕ್ಷೀಣಿಸದಿದ್ದರೆ ಅವ್ರಿಗೆ ಖಂಡಿತ ಒಂದು ಉತ್ತಮವಾದ ರಿಸಲ್ಟ್ ಬಂದೇ ಬರುತ್ತೆ, ತುಂಬ ಚೆನ್ನಾಗಿರುವಂಥದ್ದು ನಾವು ಕಾಣ್ಬೋದು. ಅದು ಯಾರ ಜಾತಕದಲ್ಲಿ ಆಲ್ರೆಡಿ ತುಂಬ ಪ್ರಬಲವಾಗಿದೆ ಚಂದ್ರ ಅಂತಂದರೆ
ಸ್ವಲ್ಪ ಡಿಸಿಷನಲ್ಲಿ ಸ್ವಲ್ಪ ತೊಂದರೆ ಆಗುವಂಥದ್ದು. ಅವಾಗ ನಾನು ಹೇಳಿದ ಋತುವಲ್ಲಿ ತೊಂದರೆ ಆಗುವಂಥ ಸಾಧ್ಯತೆಗಳಿರುತ್ತೆ, ಡಿಸಿಷನ್ ತೊಗೊಳ್ಳೋದಲ್ಲಿ. ಮತ್ತು ಸಾಮಾನ್ಯವಾಗಿ ಸಮುದ್ರದಲ್ಲಂತೂ 100% ಇದ್ದೇ ಇರುತ್ತೆ ನೋಡಿ. ಅದರಿಂದ ಎಲ್ಲರಿಗೂ ಏನು ಹೇಳೋದಂದರೆ, ಒಂದು ಪೂಜಾ ವಿಧಾನಗಳೇನಿದೆ ಖಂಡಿತ ನೀವು ಅದನ್ನು ಪಾಲಿಸ್ಕೊಂಡೋಗಿ. ಸೂಪರ್ ಮೂನ್ ಅದು ಸಾಮಾನ್ಯ ಒಂದು ಕ್ರಿಯೆ, ನೈಸರ್ಗಿಕವಾದ ಕ್ರಿಯೆ, ಅದೆಲ್ಲ ಭಯ ಪಡೋಂಥ ಅವಶ್ಯಕತೆ ಇಲ್ಲ. ಆದರೆ ಕೆಲವೊಂದು ಈ ಸಮಯ ಏನಂದರೆ, ಈಗ 15 ದಿವಸ ಸ್ವಲ್ಪ ವಿಶೇಷವಾಗಿ ಭಾಳ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತೀನಿ. ಯಾಕಂದರೆ ನೋಡಿ, ಆಲ್ರೆಡಿ ಈ ಒಂದು 10 ದಿವಸದಿಂದ ಏನೇನೋ ರಿಸಲ್ಟ್ ಬರೀ 10 ದಿವಸ ಅವಘಡ ಆಗ್ತಾನೆ ಇದೆ. ನಿನ್ನೆ ಕೂಡ ಆಗಿದೆ. ಇನ್ನೂ 6ನೇ ತಾರೀಕು 10ನೇ ತಾರೀಕು ತನಕ ಸ್ವಲ್ಪ ಹುಷಾರಾಗಿರುವಂಥದ್ದು ಮಾಡಿ. ಜೊತೆಗೆ ಸೂಪರ್ ಮೂನ್ ಬೇರೆ ಬಂದಿದೆ, ಚಂದ್ರ ಪ್ರಬಲವಾಗಿ ಆಗ್ತಾನೆ. ಆಗ ಎಲ್ಲರೂ ಡಿಸಿಷನ್ ತುಂಬ ಹೈಪರ್ ಆಕ್ಟಿವ್ ಡಿಸಿಷನ್ ತೊಗೊಳ್ಳೋಂಥದ್ದು ಡಬಲ್ ಆಗಿಬಿಡುತ್ತೆ. ಅದರಲ್ಲಿ ಏನಂದ್ರೆ, ನಮ್ಮ ಒಂದು ಸನಾತನ ಧರ್ಮ ಅಂದರೆ ಯಾವುದೇ ಒಂದು ಕಷ್ಟ ಬಂದರೂ ಕೂಡ ಭಗವಂತನ ಪ್ರಾರ್ಥನೆ ಮಾಡಿ, ಅದ್ರ ಪುಷ್ಯ ಮಾಸದಲ್ಲಿ ನಾರಾಯಣನ ಒಂದು ಪೂಜೆ ಮಾಡಿ, ಅದು ಓಂ ಭಗವತಿ ವಾಸುದೇವಾಯ ನಮಃ ಅಂತ ಹೇಳಿ, ಅದು ಯಾವ್ದಾದ್ರು ಗಾಯತ್ರಿ ಮಂತ್ರ ಹೇಳೋದು, ಓಂ ಭೂರ್ಭುವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ನಃ ಪ್ರಚೋದಯಾತ್, ಇದೊಂದು 1008 ಸರಿ ಹೇಳುವಂಥದ್ದು ಮಾಡಿ. ಅಷ್ಟು ಹೇಳ್ಕೊಂಡ್ರೆ ನಿಮ್ಗೆ ಎಷ್ಟೋ ಪರಿಹಾರಗಳು ಸಿಕ್ಬಿಡುತ್ತೆ. ಇದನ್ನ ಮಾಡ್ಕೊಂಡ್ರೆ ತುಂಬ ಒಂದು ಓಕೆ. ನೇರವಾಗಿ ನಾನು ಅಶೋಕ್ ಸರ್ ಹತ್ರ ಹೋಗ್ತೀನಿ. ಅಶೋಕ್ ಸರ್, ಫೈನಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಇವತ್ತಿನ ಈ ವಿಸ್ಮಯದ ಬಗ್ಗೆ? ಇದೊಂದು ವಿಸ್ಮಯ ಆಕ್ಚುಲಿ, ವೈಜ್ಞಾನಿಕವಾಗಿ ನಡೀತಕ್ಕಂಥದ್ದು. ಇದ್ರ ಬಗ್ಗೆ ಎಲ್ಲರೂ ವೈಜ್ಞಾನಿಕ ಕಾರಣವನ್ನು ಹುಡುಕೋದಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಕಾರಣಗಳು ಎಸ್ಪೆಷಲಿ ಮಕ್ಕಳಿಗೆ, ಯಾಕಂದ್ರೆ ಅವ್ರಿಗೆ ಮುಂಬರುವ ದಿನಗಳಲ್ಲಿ ಅವರೇ ಒಂದು ಈ ಭೂಮಿ ಮೇಲೆ ಬಾಳಿ ಬದುಕ್ತಕ್ಕಂಥವ್ರು, ಅವ್ರಿಗೆ ವೈಜ್ಞಾನಿಕ ಕಾರಣಗಳು ಎಲ್ಲ ಅವ್ರಿಗೆ ತಿಳಿಸ್ಕೊಡ್ತಕ್ಕಂಥದ್ದು ಪ್ರಯತ್ನ ನಡಿಬೇಕು. ಜೊತೆಗೆ ಗುರೂಜಿಯವರು ಹೇಳ್ತಕ್ಕಂಥದ್ದು ಏನು ಟ್ರೆಡಿಷನಲ್ ಏನೋ ಆಗಿರ್ಬೋದು, ಅಥವಾ ಧಾರ್ಮಿಕ ನಂಬಿಕೆಗಳಾಗಿರ್ಬೋದು, ಅವುಗಳನ್ನೇ ಯಾರು ಪರಿಪಾಲನೆ ಮಾಡ್ಕೊಂತ ಬಂದಿದ್ದಾರೆ. ಅವನ್ನೆಲ್ಲ ಮಾಡೋದಕ್ಕೆ ಏನು ಯಾವುದು ಅಭ್ಯಂತರ ಇರಲ್ಲ, ಮಾಡ್ಬೋದು. ಅದೇ ಬೇರೆ ಆಗ್ತದೆ, ಇದೇ ಬೇರೆ ಆಗ್ತದೆ. ಬಟ್ ಇಲ್ಲಿ ಏನಾಗುತ್ತೆ, ನಮಗೆ ಅವು ನ್ಯಾಚುರಲ್ ಅಲ್ಲಿ ಆಗ್ತಕ್ಕಂಥ ಇದು ಕುತೂಹಲಕಾರಿಗಳಿಂದ ಮನುಷ್ಯನ ಮೇಲೆ, ಆರೋಗ್ಯದ ಮೇಲೆ ಆಗ್ಲಿ ಅಥವಾ ಮಾನಸಿಕ ಇದರ ಮೇಲೆ ಆಗ್ಲಿ ಅಷ್ಟೊಂದು ಪರಿಣಾಮಗಳು ಆಗೋದಿಲ್ಲ. ಯಾಕಂತಂದ್ರೆ ಕಾರಣ ಎಷ್ಟೇ, ನಮಗೆ 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 ಕ್ಲೋಸೆಸ್ಟ್ ಇರ್ತಕ್ಕಂಥವು ಏನಿದಾವಲ್ಲ, ಅವುಗಳಿಂದ ನಮಗೆ ಸಾಕಷ್ಟು ಪರಿಣಾಮಗಳು ಆಗ್ತವೆ. ನಾನು ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ. ಅಟ್ಮಾಸ್ಫಿಯರ್ ಏನು ವಾಯುಮಂಡಲ ಅಂತ ಹೇಳ್ತೀವಿ, ವಾಯುಮಂಡಲ ಇರ್ತಕ್ಕಂಥ ಟೆಂಪರೇಚರು, ಪ್ರೆಷರು, ಆ ಮಳೆ ಆಗಿರ್ಬೋದು, ಗಾಳಿ ಆಗಿರ್ಬೋದು, ಇವುಗಳು ಮನುಷ್ಯನಿಗೆ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಜಾಸ್ತಿ ಆಗ್ತವೆ. ಅದೇ ರೀತಿಯಾಗಿ ನಾವು ನೆಲೆಸಿರ್ತಕ್ಕಂಥ ಮಣ್ಣು, ಆ ಮಣ್ಣಲ್ಲಿ ನಾವು ಬೆಳಿತೀವಿ, ಆಹಾರ ಬೆಳಿತೀವಿ. ಒಳ್ಳೆ ಮಣ್ಣಾಗಿದ್ರೆ ಒಳ್ಳೆ ಆಹಾರ ಆ ಮನುಷ್ಯನಿಗೆ ಹೋಗುತ್ತೆ, ಅದರಿಂದ ಪರಿಣಾಮ ನಮಗೆ ಆರೋಗ್ಯದ ಮೇಲೆ, ನಮ್ಮ ಮನುಷ್ಯನ ಮೇಲೆ. ಅದೇ ರೀತಿ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಮನುಷ್ಯರು ಒಳ್ಳೆ ಮನುಷ್ಯರಿದ್ರೆ ನಾವು ಒಳ್ಳೆಯದನ್ನ ಕಲಿತೀವಿ. ಸೊ ಆ ರೀತಿ ಇವೇನು ನಿಯರೆಸ್ಟ್ ಏನಿದಾವಲ್ಲ ಭೂಮಿ ಮೇಲೆ ಇರ್ತಕ್ಕಂಥ ಕೆಲವೊಂದು, ಅದು ಜನಸಂಪರ್ಕ ಆಗಿರ್ಬೋದು, ದೇಶ ಆಗಿರ್ಬೋದು, ಯಾವ ಕಲ್ಚರು, ಅವು ನಮ್ಮ ಮೇಲೆ ಪರಿಣಾಮ ಬೀರ್ತವೆ ಹೊರತು ಇದು ದೂರದಲ್ಲಿ ನಡೀತಕ್ಕಂಥ ಏನೋ ಇವು ಅಷ್ಟೊಂದು ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಪರಿಣಾಮಗಳು ಇವು ಇರಲ್ಲ. ಆದ್ರೆ ಕೆಲವೊಂದು ನೀರಲ್ಲಿ ಸ್ವಲ್ಪ ಬದಲಾವಣೆಗಳು ಆಗ್ತಿರ್ತವೆ. ಸೊ ಹೀಗಾಗಿ ವೈಜ್ಞಾನಿಕವಾಗಿ ವಿಚಾರಗಳನ್ನು ತಿಳ್ಕೊಳ್ಳೋದು ಒಂದು ರೀತಿಯಿಂದಾದ್ರೆ, ಈಗ ಧಾರ್ಮಿಕತೆಯಿಂದ ಬೇರೆ ಬೇರೆ ಇರ್ತವೆ. ಅವನ್ನ ಒಟ್ಟಾಗಿ ನಾವು ಹೋಗೋದ್ರಿಂದನೂ ತಪ್ಪೇನಿಲ್ಲ. ಓಕೆ ಅಶೋಕ್ ಸರ್, ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ನಮ್ಮ ಜೊತೆಗೆ ಜಾಯಿನ್ ಆಗಿ ಮಾಹಿತಿ ಕೊಟ್ಟಿದ್ದಕ್ಕಾಗಿ. ಎನಿವೆ, ಸುರೇಶ್ ಗುರುಗಳೇ, ರಜತ್ ಗುರುಗಳೇ, ಥ್ಯಾಂಕ್ ಯು ಸೊ ಮಚ್. ಹಲವಾರು ವಿಚಾರಗಳನ್ನು ಜನತೆಗೆ ತಿಳಿಸಿದ್ದಕ್ಕಾಗಿ. ನೋಡಿದ್ರಲ್ಲ, ಒಟ್ಟಿನಲ್ಲಿ ಇವತ್ತು ಒಂದಷ್ಟು ಪ್ರಾಕೃತಿಕವಾಗಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಜನ ಕಾತ್ರದಿಂದ ನೋಡ್ತಾ ಇದ್ದಾರೆ. ಕಾರಣ, ಬಹಳ ಹತ್ತಿರದಲ್ಲಿ ಚಂದ್ರ ನೋಡೋದಕ್ಕೆ ಸಿಗ್ತಾನೆ. ಒಂದಷ್ಟು ವಿಚಾರಗಳನ್ನು ಸಂಶೋಧನೆ ಮಾಡೋದಕ್ಕೆ ವಿಜ್ಞಾನಿಗಳಿಗೆ ಸಹಕಾರಿಯಾಗಬಹುದು. ಬಟ್ ಮಕ್ಕಳಿಗೊಂದಷ್ಟು ಕುತೂಹಲ ಇರುತ್ತೆ, ಅದನ್ನು ತೋರಿಸಿ ಅದರ ಬಗ್ಗೆ ತಿಳಿ ಹೇಳುವಂತಹ ಪ್ರಯತ್ನಗಳು ಆಗಬೇಕು ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ರೆ, ಈ ಕಡೆ ಧಾರ್ಮಿಕವಾಗೂ ಕೂಡ ಒಂದಷ್ಟು ಆಚರಣೆಯ ಅತ್ಯಗತ್ಯ ಇದೆ. ಅದರಿಂದ ಪ್ರಾಕೃತಿಕ ಮೇಲೂ ಮತ್ತು ಮನುಷ್ಯರ ಮೇಲೂ ಕೂಡ ಒಂದಷ್ಟು ಪರಿಣಾಮ ಪ್ರಭಾವಗಳು ಬೀರುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ಆಚರಣೆ, ನಿಮ್ಮ ಬಗ್ಗೆ ನಿಮಗೆ ಕಾಳಜಿ ಇರಬೇಕು ಅಂತ ಕೂಡ ಹೇಳ್ತಿದ್ದಾರೆ. ಸೊ ನಿಮ್ಮ ಭಾವನೆಗಳಿಗೆ ಬಿಟ್ಟಿದ್ದು 2 ವರ್ಷನ್ಗಳನ್ನ ಕೂಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡಿದ್ದೀವಿ. ಹಾಗಾಗಿ ನೀವು ಯಾವುದನ್ನ ತೆಗೆದುಕೊಂಡು ಹೇಗೆ ಆಚರಣೆ ಮಾಡ್ತೀರಾ ಅನ್ನೋದು ನಿಮ್ಮ ಮೇಲೆ ಬಿಟ್ಟದ್ದು.